ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಆಶ್ಚರ್ಯ ಟಿವಿ ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ನಾವು ನಿನ್ನೆಯ ದಿನದಿಂದ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ರಿಂದ 44ನೇ ವಾಕ್ಯದವರೆಗೆ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ನಾನು ಈ ಸಂದೇಶವನ್ನು ಕೊಟ್ಟಂಥ ಈ ವಾಕ್ಯ ಭಾಗಕ್ಕೆ ನಾನು ಕೊಟ್ಟಂಥ ತಲೆಬರಹ ಪೋಷಿಸುವಂಥ ದೇವರು. ನಾನು ಹೇಳಿದೆ, ಈ ಕಾರ್ಯವು 4 ಸುವಾರ್ತೆಗಳಲ್ಲಿ ತಿಳಿಸಲ್ಪಟ್ಟಿದೆ. 5 ರೊಟ್ಟಿ 2 ಮೀನುಗಳ ಆ ಸಂಭವ, 5,000 ಊಟ ಮಾಡಿದ ಜನರ ಸಂಭವ ಎಲ್ಲ ಸುವಾರ್ತೆಗಳಲ್ಲಿ ತಿಳಿಸಲ್ಪಟ್ಟಿದೆ. ನಿನ್ನೆಯ ದಿನದಲ್ಲಿ ನಿಮ್ಮೊಂದಿಗೆ ನಾನು ಹಂಚಿಕೊಂಡೆ. 34ನೇ ವಾಕ್ಯವನ್ನು ನಾವು ಧ್ಯಾನಿಸಿದೆವು. ಆ 34ನೇ ವಾಕ್ಯದಲ್ಲಿ ಯೇಸು ಜನರ ಗುಂಪನ್ನು ನೋಡಿ ಕನಿಕರ ಪಟ್ಟರು. ಸಂತೋಷ ಪಡಬೇಕಾಗಿತ್ತು, ಆದರೆ ಯೇಸು ಕನಿಕರ ಪಟ್ಟರು. ಅಂದರೆ ದೇವರು ನಿನ್ನ ಹೊರಗಿನ ಜೀವಿತವನ್ನು ನೋಡಿ ಆತನು ಸಂತೋಷ ಪಡುವವನಲ್ಲ, ನಿನ್ನ ಅಂತರಂಗದ ಜೀವಿತವನ್ನು ನೋಡಿ ಒಳಗಡೆ ಕನಿಕರ ಪಡುತ್ತಾನೆ. ಕನಿಕರ ಪಡುವುದು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ, ಸಹಾಯ ಮಾಡುತ್ತಾರೆ, ಬಿಡುಗಡೆ ಕೊಡುತ್ತಾರೆ ಎಂಬುದಾಗಿ ನಾನು ನಿಮಗೆ ತಿಳಿಸಿದೆ. 35 ಮತ್ತು 36ನೇ ವಾಕ್ಯವನ್ನು ನಾವು ನೋಡುವಾಗ ಶಿಷ್ಯರು ಹೇಳಿದರು, ಇವರನ್ನ ಕಳುಹಿಸಿಬಿಡು. ಆದರೆ ಯೇಸು ಹೇಳಿದನು, ಇವರನ್ನ ಕಳುಹಿಸಬೇಡ್ರಿ, ಇವರಿಗೆ ನೀವೇ ಊಟಕ್ಕೆ ಕೊಡಿರಿ. ನಿನ್ನೆ ದಿನ ಕೂಡ ಅದನ್ನು ನಾವು ನೋಡಿದ್ದೇವೆ. ನಂತರ 37ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳಿದನು, ನೀವೇ ಊಟಕ್ಕೆ ಕೊಡಿರಿ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಅವರನ್ನು ಕೇಳುತ್ತಿದ್ದಾನೆ, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿದೆ? ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿದೆ? 5 ರೊಟ್ಟಿ ಎಂಬುದಾಗಿ ಅವರು ಉತ್ತರಿಸಲಿಲ್ಲ. ಅವರು ಉತ್ತರಿಸಿದರು, 5 ರೊಟ್ಟಿ 2 ಮೀನು, ಮತ್ತೇನು ಇಲ್ಲ. ನಮ್ಮ ಜೀವಿತದಲ್ಲಿ ಇಲ್ಲ ಇಲ್ಲ ಎಂಬುದಾಗಿ ಹೇಳಬಾರದು, ಆದರೆ ಇರುವಂಥದ್ದನ್ನು ನಾವು ದೇವರಿಗೆ ಕೊಡಬೇಕು ಎಂಬುದಾಗಿ ನಾನು ನಿಮಗೆ ತಿಳಿಸಿದೆ. ಅದಾದ ನಂತರವಾಗಿ ನಾನು ಹೇಳಿದೆ, ಅದ್ಭುತ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ, ಏನಾದರೂ ಇರುವ ಸ್ಥಳದಲ್ಲಿ ನಮ್ಮಲ್ಲಿ ಇರುವುದನ್ನು ದೇವರಿಗೆ ಏನಾದರೂ ಕೊಡುವಾಗ ದೇವರು ಅದರಲ್ಲಿ ಅದ್ಭುತವನ್ನು ಮಾಡುವನು. ಪೇತ್ರನು ದೋಣಿ ಕೊಟ್ಟನು, ಯೇಸು ಕ್ರಿಸ್ತನು ಮೀನನ್ನು ಅವನಿಗೆ ಕೊಟ್ಟರು. ಮೋಶೆ ಕೆಳಗೆ ಹಾಕೆಂಬುದಾಗಿ ಕೋಲನ್ನು ದೇವರಿಗೆ ಕೊಟ್ಟನು, ದೇವರು ಅವನ ಜೀವನದಲ್ಲಿ ಅದ್ಭುತವನ್ನು ಕೊಟ್ಟನು. ಸಂಸೋನನ ಕೈಯಲ್ಲಿ ಒಂದು ಕತ್ತೆಯ ದವಡೆ ಇತ್ತು, ಅದರ ಮುಖಾಂತರ ದೇವರು ವೈರಿಗಳನ್ನು ನಾಶ ಮಾಡುವುದಕ್ಕೆ ಬಲವನ್ನು ಕೊಟ್ಟನು. ಚಾರಪ್ತೆಯದ ವಿಧವೆಯು ಅವಳು ದೇವ ಮನುಷ್ಯನಿಗೆ ಒಂದು ರೊಟ್ಟಿಯನ್ನು ಕೊಟ್ಟಳು. ದೇವರು ಅವಳಿಗೆ ಆ ಕ್ಷಾಮ ಕಾಲ ಮುಗಿಯುವವರೆಗೂ ಹಿಟ್ಟು ಎಣ್ಣೆಯನ್ನು ಕೊಟ್ಟರು. ಪ್ರವಾದಿಯ ಹೆಂಡತಿ ಎಲಿಷನ ಬಳಿಗೆ ಬಂದು ಅವಳು ಏನು ಇಲ್ಲೆಂಬುದಾಗಿ ಹೇಳಿದಾಗ, ನಿನ್ನಲ್ಲಿ ಏನಿದೆ ಎಂಬುದಾಗಿ ಕೇಳಿದಾಗ, ಎಣ್ಣೆ ಇದೆ ಎಂಬುದಾಗಿ ಹೇಳಿದಾಗ ದೇವರು ಅವಳ ಜೀವಿತದಲ್ಲಿ ಕೂಡ ಅದ್ಭುತವನ್ನು ಮಾಡಿದರು. ನಾನು ಹೇಳಿದೆ, ನಿಮ್ಮ ಕೈಯಲ್ಲಿ ಇರುವುದನ್ನು ನೀವು ಕೊಡುವಾಗ ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವನೆಂಬುದಾಗಿ ಈ ಸಮಯದಲ್ಲಿ ಕೂಡ ತಿರುಗಿನೊಂದು ಆವೃತ್ತಿ ಅದನ್ನೇ ಮುಂದುವರಿಸಿಕೊಂಡು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 39ನೇ ವಾಕ್ಯವನ್ನು ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನು ಜನರನ್ನ ಹಸಿರು ಹುಲ್ಲಿನ ಮೇಲೆ ಕೂಡಿಸುತ್ತಿದ್ದಾರೆ. ಇಲ್ಲಿ ಗಮನಿಸಿ, ಯೇಸು ಕ್ರಿಸ್ತನು ಅದ್ಭುತವನ್ನ ತಕ್ಷಣ ಮಾಡಲಿಲ್ಲ. ಯೇಸು ಕ್ರಿಸ್ತನು ಅದ್ಭುತ ಮಾಡುವ ಮುಂಚಿತವಾಗಿ ಜನರನ್ನ ಎಲ್ಲಿ ಕೂಡಿಸುತ್ತಾ ಇದ್ದಾರೆ? ಮುಳ್ಳಿನ ಮೇಲೆ ಅಲ್ಲ, ಒಣಗಿದ ಹುಲ್ಲಿನ ಮೇಲೆ ಅಲ್ಲ, ಒಂದು ಬರಿದಾದಂಥ ಸ್ಥಳದ ಮೇಲೆ ಅಲ್ಲ. ಸತ್ಯವೇದ ಹೇಳಲ್ಪಟ್ಟಿದೆ, ಮಾರ್ಕ 6ನೇ ಅಧ್ಯಾಯ 39ನೇ ವಾಕ್ಯ, ಹಸಿರು ಹುಲ್ಲಿನ ಮೇಲೆ. ಅಂದರೆ ಈ ಹಸಿರು ಎಂಬುದಾಗಿ ಹೇಳುವಾಗ ಅದು ಸಮೃದ್ಧಿಗೆ ಸೂಚನೆ. ಹಸಿರಾದ ಬೆಳೆಯನ್ನು ನೋಡುವಾಗ ಎಲ್ಲರಿಗೂ ಸಂತೋಷ.
ಹಸಿರಾದ ಪ್ರದೇಶವನ್ನು ನೋಡುವಾಗ ಎಲ್ಲರಿಗೂ ಉಲ್ಲಾಸಕರ. ಈ ಹಸಿರು ಒಂದು ಸಮೃದ್ಧಿಯ ಜೀವನಕ್ಕೆ ಸೂಚನೆಯಾಗಿದೆ. ಅದಕ್ಕೆ ದಾವೀದನು ಹೇಳುತ್ತಾ ಇದ್ದಾನೆ, ಅವನು ಆ ದೇವರನ್ನ ಕುರುಬನಿಗೆ ಹೋಲಿಸಿ, ಕರ್ತನು ನನಗೆ ಕುರುಬನು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಎಲ್ಲಿ ತಂಗಿಸುತ್ತಾನೆ? ಕಷ್ಟದಲ್ಲಿ ಅಲ್ಲ, ಸಮಸ್ಯೆಯಲ್ಲಿ ಅಲ್ಲ, ರೋಗದಲ್ಲಿ ಅಲ್ಲ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು, ಆತನು ಹಸಿರು ಗಾವಲುಗಳಲ್ಲಿ. ಅಂದರೆ ದೇವರು ತನ್ನ ಮಕ್ಕಳು ಯಾವ ಸ್ಥಳದಲ್ಲಿ ಇರಬೇಕೆಂಬುದಾಗಿ ಬಯಸ್ತಾರಂತ ಹೇಳಿದ್ರೆ ಹಸಿರು ಹುಲ್ಲಿನ ಮೇಲೆ. ಹಸಿರು ಹುಲ್ಲಿನ ಮೇಲೆ. ಅನೇಕರು ಹೇಳ್ತಾರೆ, ನಾವು ಯೇಸುವಿನ ನಂಬಿದ್ರೆ ಏನಾಗುತ್ತೆ, ನಾವು ಯೇಸುವನ್ನು ನಂಬಿಕೊಂಡು ಯೇಸುವಿನ ಹಿಂದೆ ಬಂದರೆ ಏನಾಗುತ್ತೆ. ನನ್ನ ಜೀವಿತದ ಅನುಭವದಿಂದ ಹೇಳುತ್ತೇನೆ, ದೇವರು ನಿಮ್ಮನ್ನು ಹಸಿರು ಹುಲ್ಲಿನ ಮೇಲೆ ಕೂಡಿಸುತ್ತಾರೆ. ನಾನು ಯೇಸುವನ್ನು ನಂಬಿದಾಗ ಜನರು ನನ್ನನ್ನು ನೋಡಿ ಹೇಳುತ್ತಾ ಇದ್ದರು, ನೀನು ಉದ್ಧಾರ ಆಗೋದಿಲ್ಲ, ನೀನು ನಾಶವಾಗ್ತೀಯ, ನಿನ್ನ ಜೀವನದಲ್ಲಿ ಅಷ್ಟೇ, ಇನ್ನು ಮುಂದಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅನೇಕರು ನಿಂದೆ ಪಡಿಸಿದರು, ಅನೇಕರು ಪರಿಹಾಸ್ಯ ಮಾಡಿದ್ದಾರೆ. ಆದರೆ ಈಗ ನಾನು ಜೀವಿಸುವಂಥ ಜೀವನವನ್ನು ಅವರು ನೋಡುವಾಗ ಅದೇ ಜನರು ಹೇಳುತ್ತಿದ್ದಾರೆ, ನಿನ್ನ ದೇವರು ನಿನ್ನನ್ನು ಉದ್ಧಾರ ಮಾಡಿದ್ದಾರೆ, ನಿನ್ನ ದೇವರು ನಿನ್ನನ್ನು ಉನ್ನತಕ್ಕೆ ಎಬ್ಬಿಸಿದ್ದಾರೆ. ಹಾಗಾದರೆ ದೇವರನ್ನ ನಂಬಿದಂಥ ಮಕ್ಕಳನ್ನ ದೇವರು ಕೈ ಬಿಡುವುದಿಲ್ಲ. ಒಂದು ವೇಳೆ ಕಷ್ಟಗಳು ಇರೋದಿಲ್ಲ ಅಂತ ನಾನು ಹೇಳುತ್ತಾ ಇಲ್ಲ, ಸವಾಲುಗಳು ಇರೋದಿಲ್ಲ ಎಂಬುದಾಗಿ ಹೇಳುತ್ತಾ ಇಲ್ಲ, ಕಣ್ಣೀರುಗಳು ನಿಮಗೆ ಬರೋದೇ ಇಲ್ಲ ಎಂಬುದಾಗಿ ಹೇಳುತ್ತಾ ಇಲ್ಲ. ಆದರೆ ಯೇಸುವನ್ನ ನಂಬಿ ಆತನ ಪ್ರೀತಿಯನ್ನ ರುಚಿಸಿ ಆತನ ಪ್ರೀತಿಗೆ ಸೆಳೆಯಲ್ಪಟ್ಟು ಯಾರು ಬರುತ್ತಾರೋ ಒಂದು ಮಾತ್ರ ಹೇಳಬಲ್ಲೆ, ತಿಪ್ಪೆಯಿಂದ ಎತ್ತಿ ದೇವರು ನಮ್ಮನ್ನ ಪ್ರಭುಗಳ ಸಂಗಡ ಕೂಡಿಸುವ ದೇವರು. ಯಾರು ಯೇಸುವನ್ನು ನಂಬಿ ಬರುತ್ತಾರೋ ಅವರ ಜೀವಿತದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗ್ತದೆ, ಹೊಸ ಕಾರ್ಯಗಳು ಅವರ ಜೀವಿತದಲ್ಲಿ ಸಂಭವಿಸ್ತದೆ. ಪ್ರಾರಂಭದಲ್ಲಿ ಒಂದು ವೇಳೆ ಕಷ್ಟ ಅನಿಸಬಹುದು, ಪ್ರಾರಂಭದಲ್ಲಿ ನಾನು ಯೇಸುವನ್ನು ನಂಬಿಕೊಂಡೆ, ಜನರು ನನ್ನನ್ನು ನಿಂದಿಸುತ್ತಾ ಇದ್ದಾರೆ, ನನ್ನನ್ನು ಅಪಹಾಸ್ಯಗೊಳಿಸುತ್ತಾ ಇದ್ದಾರೆ, ಆದರೆ ನನಗೆ ಏನು ಮಾಡಲಿಕ್ಕೆ ಸಾಧ್ಯವಾಗುತ್ತಲ್ಲ ಎಂಬುದಾಗಿ ನಾವು ಆ ರೀತಿಯಾಗಿ ಭಾವಿಸುತ್ತಾ ಇದ್ದರು. ಒಂದು ಸಮಯ ಬರುತ್ತದೆ, ಇಲ್ಲಿ ಜನರನ್ನ ಯೇಸು ಹಸಿರು ಹುಲ್ಲಿನ ಮೇಲೆ ಕೂಡಿಸಿದ ಹಾಗೆ ಒಂದು ದಿನ ಸಮೃದ್ಧಿಯ ಜೀವನದಲ್ಲಿ ದೇವರು ನಿಮ್ಮನ್ನ ಕೂಡಿಸುತ್ತಾನೆ. ಅನಾರೋಗ್ಯದ ಸ್ಥಳದಿಂದ ಆತನು ಆರೋಗ್ಯದ ಸ್ಥಳದಲ್ಲಿ ಕುಳ್ಳಿರಿಸುತ್ತಾನೆ, ಕೊರತೆಯ ಸ್ಥಳದಿಂದ ಸಮೃದ್ಧಿಯ ಸ್ಥಳಕ್ಕೆ ಕುಳ್ಳಿರಿಸುತ್ತಾನೆ, ಶಾಪದಿಂದ ಆಶೀರ್ವಾದದ ಸ್ಥಳದಲ್ಲಿ ಕುಳ್ಳಿರಿಸುತ್ತಾನೆ. ನೀನು ದೇವರನ್ನ ನಂಬಿ ಬರುವಾಗ ದೇವರು ಇರುವ ಸ್ಥಿತಿಯಿಂದ ಇನ್ನೊಂದು ಹಂತಕ್ಕೆ, ಇನ್ನೊಂದು ಮಟ್ಟಕ್ಕೆ ದೇವರು ನಿನ್ನನ್ನು ನಡೆಸುವಂಥವರಾಗಿದ್ದಾರೆ. ಹಾಗಾದರೆ ಆ ಜನರನ್ನ ದೇವರು ಹಸಿರು ಹುಲ್ಲಿನ ಮೇಲೆ ಕೂಡಿಸಿದರು. ಹಸಿರು ಹುಲ್ಲಿನ ಮೇಲೆ ಕೂಡಿಸಿದ ಮೇಲೆ 39 ಮತ್ತು 40ನೇ ವಾಕ್ಯ ಹೇಳಲ್ಪಟ್ಟಿದೆ. ಆ ಜನರನ್ನ ಪಂಕ್ತಿ ಪಂಕ್ತಿಯಾಗಿ 50ರಂತೆ 100ರಂತೆ ಸಾಲು ಸಾಲಾಗಿ ಕೂಡಿಸಿದರು. ಹೇಗೆ ಕೂಡಿಸಿದರಂತೆ? ಅದ್ಭುತ ಮಾಡೋ ಮುಂಚೆ ಯೇಸು ಕ್ರಿಸ್ತನು ಮೊದಲು ಅವರನ್ನ ಹಸಿರು ಹುಲ್ಲಿನ ಮೇಲೆ ಕೂಡಿಸುತ್ತಿದ್ದಾರೆ. ನಂತರ ಜನರನ್ನ ವಿಭಾಗಿಸಿ ಲೈನ್ ಆಗಿ 50 ಜನರನ್ನ ಒಂದು ಕಡೆ ಲೈನ್ ಆಗಿ ಕೂಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆ 100 ಜನರನ್ನ ಕೂಡಿಸುತ್ತಾ ಇದ್ದಾರೆ. ಈ ವಾಕ್ಯದ ಅರ್ಥ ಏನಂತ ಹೇಳಿದ್ರೆ, ಇದು ಒಂದು ಕ್ರಮತೆಯನ್ನ ತೋರಿಸುವಂಥದ್ದಾಗಿದೆ. ಈ ಸುನಾಮಿ ಬಂದಾಗ, ಈ ಪ್ರಳಯಗಳು ಉಂಟಾಗುವಾಗ, ಜನರು ಕಷ್ಟಕ್ಕೆ ಒಳಗಾಗುವಾಗ ಅವರಿಗೆ ಸಹಾಯ ಮಾಡುವುದಕ್ಕೆ
ಅನೇಕ ಜನರು ಸಹಾಯ ಮಾಡ್ತಾರೆ. ವಿಶೇಷವಾಗಿ ಸರ್ಕಾರದವರು ಹೆಲಿಕಾಪ್ಟರ್ ಮೂಲಕವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಹಾರವನ್ನು ಬೀಸಾಕ್ತಾರೆ, ಕೈಯಲ್ಲಿ ಕೊಡೋದಿಲ್ಲ. ಏಕೆಂದರೆ ನೀರು ಇರ್ತದೆ, ಅವರಿಗೆ ನೇರವಾಗಿ ಕೊಡೋದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಬೀಸಾಕ್ತಾರೆ. ಆಹಾರ ಪೊಟ್ಟಣಗಳನ್ನು, ಆ ನೀರಿನ ಪೊಟ್ಟಣಗಳನ್ನು ಅವರು ಬೀಸಾಕ್ತಾರೆ. ಆದರೆ ಯೇಸು ಕ್ರಿಸ್ತನು 5,000 ಜನಕ್ಕೆ ರೊಟ್ಟಿ ಮೀನನ್ನು ಕೈ ಹಿಡಿದು ಪ್ರಾರ್ಥನೆ ಮಾಡಿ ತಗೊಳ್ರಿ 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 ಅಂತೇಳಿ ಬೀಸಾಕ್ಲಿಲ್ಲ. ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಹಸಿರು ಹುಲ್ಲಿನ ಮೇಲೆ ಕೂಡಿಸಿದ್ರು. ನಂತರ ಅವ್ರನ್ನ ಕ್ರಮವಾಗಿ ಕೂತ್ಕೊಳ್ಳಲಿಕ್ಕೆ ದೇವರು ಹೇಳುತ್ತಾ ಇದ್ದಾರೆ. ಹೇಗೆ ಕ್ರಮವಾಗಿ? ಸಾಲು ಸಾಲಾಗಿ ವೇಟ್ ಮಾಡಬೇಕು. ಸಾಲು ಸಾಲಾಗಿ ಅಂದರೆ ಕಾಯುತ್ತಾ ಇರಬೇಕು. ಆದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ದೇವರು ಯಾವುದೇ ಅದ್ಭುತವನ್ನ ಮಾಡುವ ಮುಂಚೆ ಕ್ರಮತೆಯನ್ನ ಎದುರು ನೋಡುತ್ತಾರೆ. ನೀನು ಕ್ರಮತೆ ಇಲ್ಲದಿದ್ದರೆ ದೇವರು ಅದ್ಭುತ ಮಾಡೋದಿಲ್ಲ. ಅನೇಕ ಜನರು ನೆನೆಸ್ತಾರೆ, ನಮ್ಮ ಜೀವನದಲ್ಲಿ ಅದ್ಭುತಗಳೇ ನಡೀತಾ ಇಲ್ಲ, ನನ್ನ ದೇವರು ಎಲ್ಲಿ ಅದ್ಭುತ ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಮತೆ ಇರಬೇಕು. ಸಾಲಾಗಿ ಅವರು ಹೇಗೆ ಕೂತ್ಕೊಂಡ್ರೋ ಅದೇ ವಿಧದಂಥ ಒಂದು ಕ್ರಮತೆಯ ಜೀವನ ನಮ್ಮಲ್ಲಿ ಇರುವುದಾದರೆ ದೇವರು ನಮ್ಮನ್ನ ಜೀವನದಲ್ಲಿ ಆಶೀರ್ವದಿಸಿ ನಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಹಾಗಾದರೆ ಈ ದಿನ ಯಾವ ಯಾವ ವಿಷಯದಲ್ಲಿ ನಾವು ಕ್ರಮತೆಯಲ್ಲಿರಬೇಕು, ಹಾಗೆ ಕ್ರಮತೆಯಲ್ಲಿರುವುದಾದರೆ ದೇವರು ಅದ್ಭುತ ಮಾಡ್ತಾನೆ ಎಂಬುದಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡೆ. ಮೊದಲನೇದಾಗಿ ನಾವು ಪ್ರಾರ್ಥನೆಯಲ್ಲಿ ಕ್ರಮತೆ ಉಳ್ಳವರಾಗಿರಬೇಕು. ಯಾವುದರಲ್ಲಿ? ಪ್ರಾರ್ಥನೆಯಲ್ಲಿ. ಪ್ರತಿದಿನ ನಾವು 3 ಹೊತ್ತು ಊಟ ಮಾಡುತ್ತೇವೆ. ಬ್ರದರ್, ಸಿಸ್ಟರ್, ಒಂದು ದಿನಕ್ಕೆ ಎಷ್ಟು ಸಾರಿ ಪ್ರೇಯರ್ ಮಾಡ್ತೀರಾ? ಪಾಸ್ಟರ್, ಅದು ಇಲ್ಲ ಪಾಸ್ಟರ್, ನನ್ನ ನೆನಪಿಗೆ ಬಂದಾಗ ಮಾಡ್ತಾನೆ, ಸಮಯ ಸಿಕ್ಕುವಾಗ ಮಾಡ್ತಾನೆ. ಕೆಲವರು ಇನ್ನೂ ಆತ್ಮಿಕವಾಗಿ ಬಹಳವಾಗಿ ಹೇಳ್ತಾರೆ, ಎಲ್ಲ ಸಮಯದಲ್ಲೂ ಪ್ರಾರ್ಥಿಸ್ತೇನೆ ಪಾಸ್ಟರ್. ನಮಗೆ ಈ ಶರೀರಕ್ಕೆ ಬಲ ಬೇಕಾದರೆ ಊಟ ಬೇಕು. ಒಂದು ದಿನಕ್ಕೆ ಕ್ರಮವಾಗಿ ಒಬ್ಬ ಮನುಷ್ಯನು 3 ಸಾರಿ, 3ಕ್ಕಿಂತ ಹೆಚ್ಚು ಬಾರಿ ಇರುವವರು ಇದ್ದಾರೆ, ಅದನ್ನು ಹೇಳ್ತಾ ಇಲ್ಲ. ಆದರೆ 3 ಸಾರಿ, ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಚಾಚು ತಪ್ಪದೆ ನಾವು ಊಟ ಮಾಡುತ್ತೇವೆ. ಯಾಕೆ? ಈ ಶರೀರಕ್ಕೆ ಬಲ ಬೇಕು, ಈ ಶರೀರಕ್ಕೆ ಆರೋಗ್ಯ ಬೇಕು. ಆದ್ದರಿಂದ 3 ಹೊತ್ತು ಏನು ತಪ್ಪಿಸಿಕೊಂಡ್ರೂ ಊಟವನ್ನು ನಾವು ತಪ್ಪಿಸದೆ ಊಟ ಮಾಡುತ್ತೇವೆ. ಆದರೆ ಪ್ರಾರ್ಥನೆ, ಒಳಗಡೆ ನಿನ್ನೊಳಗಡೆ ಒಬ್ಬ ಮನುಷ್ಯನಿದ್ದಾನೆ. 2 ಮನುಷ್ಯ ಇದ್ದಾರೆ. ಒಂದು ಶರೀರದ ಮನುಷ್ಯ, ಈಗ ನನ್ನನ್ನು ನೋಡ್ತಾ ಇರೋದು ಶರೀರದ ಮನುಷ್ಯ. ಆದರೆ ನನ್ನೊಳಗಡೆ ಇನ್ನೊಬ್ಬ ಮನುಷ್ಯ ಇದ್ದಾನೆ, ಅವನು ಆತ್ಮೀಕ ಮನುಷ್ಯ. ಆ ಮನುಷ್ಯನನ್ನು ನೀನೇನು ಮಾಡಬೇಕು? ಪೋಷಿಸಬೇಕು, ಅವನಿಗೆ ಊಟ ಕೊಡಬೇಕು, ಅವನಿಗೆ ಆಹಾರ ಕೊಡಬೇಕು. ಏನು ಆಹಾರ? ಅದು ಶಾರೀರಿಕವಾದ ಆಹಾರ ಅಲ್ಲ, ಅದು ಆತ್ಮಿಕ ಆಹಾರ. ಏನು ಆತ್ಮಿಕ ಆಹಾರ? ಪ್ರಾರ್ಥನೆ. ಪ್ರಾರ್ಥನೆ ಮಾಡಬೇಕು. ಊಟಕ್ಕೆ 3 ಸಾರಿ ಕ್ರಮತೆ ಇರುವ ಹಾಗೆ ನಮಗೆ ಪ್ರಾರ್ಥನೆಯಲ್ಲಿ ಕ್ರಮತೆ ಇರಬೇಕು. ಅದಕ್ಕೆ ಒಳ್ಳೆಯ ಉದಾಹರಣೆ ದಾನಿಯೇಲನು. ದಾನಿಯೇಲನು ದಿನಕ್ಕೆ 3 ಆವೃತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ನಾವೆಲ್ಲ 3 ಆವೃತ್ತಿ ಊಟ ಮಾಡ್ತೇವೆ, ಆದರೆ ದಾನಿಯೇಲನು ದಿನಕ್ಕೆ 3 ಆವೃತ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆ ಸಮಯವನ್ನು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಅವನು ಬೇರೆ ಕೆಲಸನೇ ಇಲ್ಲ ಪಾಸ್ಟರ್, ಅವನಿಗೆ ತುಂಬ ಕೆಲಸ ಇತ್ತು. ಪ್ರಧಾನ ಮಂತ್ರಿಯ ನಂತರ ಎಲ್ಲ ಕಾರ್ಯ ನೋಡಿಕೊಳ್ಳಬೇಕಾದ ಕಾರ್ಯವನ್ನು 4 ಸಾಮ್ರಾಜ್ಯಗಳು ಬಂದು ಹೋದಾಗ ಆ 4 ಸಾಮ್ರಾಜ್ಯದಲ್ಲಿ ಕೆಲಸ ಮಾಡಿದವನು ದಾನಿಯೇಲ. 4 ಅರಸರುಗಳ ಮಧ್ಯದಲ್ಲಿ ಅಷ್ಟು ಕೆಲಸ ಇರುವಾಗಲೂ ಅವನು 3 ಹೊತ್ತು ಪ್ರಾರ್ಥಿಸುವುದನ್ನು ಮರೆಯುತ್ತಿರಲಿಲ್ಲ. ದಾವೀದನು ಹೇಳ್ತಾನೆ, ನಾನು ದಿನಕ್ಕೆ 7 ಆವರ್ತಿ ದೇವರನ್ನ ಕೊಂಡಾಡ್ತೇನೆ. ಹಾಗಾದರೆ ನಮ್ಮ ಉಸಿರು ನಿಂತರೆ ಹೇಗೆ ಜೀವ ನಿಂತೋಗ್ಬಿಡ್ತದೆಯೋ, ಪ್ರಾರ್ಥನೆ ಕೂಡ ದೇವರು ಅದು ಉಸಿರಾಗಿದೆ.
ನೀನು ಯಾವಾಗ ಪ್ರಾರ್ಥನೆ ಮಾಡೋದಿಲ್ವೋ ಒಳಗಡೆ ಇರುವಂಥ ಮನುಷ್ಯ ಸತ್ತು ಹೋಗಿಬಿಡುತ್ತಾನೆ. ಆ ಮನುಷ್ಯ ಜೀವಂತವಾಗಿ ಇರಬೇಕೆಂದ್ರೆ, ಈಗ ಶಾರೀರಿಕವಾದ ಮನುಷ್ಯ ಜೀವಂತವಾಗಿರಬೇಕಾದ್ರೆ ನೀವು ಹೇಗೆ ಉಸಿರಾಡುತ್ತೀರೋ ಅದೇ ವಿಧದಲ್ಲಿ ನಿಮ್ಮ ಒಳಗಡೆ ಇರುವ ಆತ್ಮಿಕ ಮನುಷ್ಯನು ಜೀವಂತ ಇರಬೇಕಂತ ಹೇಳಿದ್ರೆ ನೀವು ಪ್ರೇಯರ್ ಮಾಡಬೇಕು. ಅನೇಕ ಜನರು ಕ್ರೈಸ್ತರೆಂಬುದಾಗಿ ಇರುವವರು ಕೂಡ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ ರೀ, ಪ್ರಾರ್ಥನೆ ಮಾಡಿಸಿಕೊಳ್ಳೋದು ಗೊತ್ತಿದೆ. ನಾವು ಪ್ರಾರ್ಥನೆ ಮಾಡಿಸಿಕೊಳ್ಳುವವರಾಗಿರಬಾರ್ದು, ನಾವೇ ಸ್ವತಃವಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ನೋಡಿ, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇದ್ದರೆ ಅನೇಕ ವ್ಯಾಧಿಗಳು ಬರ್ತದೆ, ರೋಗಗಳು ಬರ್ತದೆ, ಗ್ಯಾಸ್ಟ್ರಿಕ್, ಅನೇಕ ವಿಧವಾದಂಥ ರೋಗಗಳು ಬರ್ತದೆ. ಅದೇ ವಿಧದಲ್ಲಿ ನೀನು ದಿನಾಲು ಕ್ರಮತೆಯಿಂದ ಪ್ರಾರ್ಥಿಸದೇ ಇದ್ದರೆ ಅನೇಕ ಸಮಸ್ಯೆ ಬರ್ತದೆ. ನಾನು ಯಾವಾಗಲೂ ಹೇಳ್ತಾನೆ, ಸಮಸ್ಯೆ ಬಂದ ಮೇಲೆ ದೇವ್ರ ಹತ್ರ ಹೋಗಬೇಡ, ಸಮಸ್ಯೆ ಬಂದ ಮೇಲೆ ಪ್ರಾರ್ಥನೆಯಲ್ಲಿ ಹುಡುಕಬೇಡ, ಬರೋ ಮುಂಚೆನೇ ಪ್ರೇಯರ್ ಮಾಡು. ಸಮಸ್ಯೆ ಬರೋ ಮುಂಚೆನೇ ಪ್ರೇಯರ್ ಮಾಡು. ಡಾಕ್ಟ್ರ್ ಹತ್ರ ಹೋಗಿ ಬಂದ ಮೇಲೆ ಟ್ರೀಟ್ಮೆಂಟ್ ತಗೋಬೇಡ. ಹೋಗೋಕ್ಕೆ ಮುಂಚೆನೇ ನೀನು ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ನೀನು ಡಾಕ್ಟರ್ ಬಳಿಯಲ್ಲೇ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ನಾವು ಪ್ರಾರ್ಥನೆಯಲ್ಲಿ ಕ್ರಮ ಉಳ್ಳವರಾಗಿರಬೇಕು. ಹಾಗಾದರೆ ಎರಡನೇದಾಗಿ ನಾವು ಯಾವುದರಲ್ಲಿ ಕ್ರಮ ಉಳ್ಳವರಾಗಿರಬೇಕು? ಆರಾಧನೆಗೆ ಹೋಗುವುದಕ್ಕೆ. ನೋಡಿ, ನಾವು ಪ್ರತಿ ಭಾನುವಾರ ದೇವರನ್ನ ಆರಾಧನೆಗೆ ಮಿಸ್ ಮಾಡಿಕೊಳ್ಳಬಾರದು. 6 ದಿನ ದೇವರು ನಮಗೆ ಒಳ್ಳೆಯ ಶಕ್ತಿಯನ್ನ, ಬಲವನ್ನ ಕೊಟ್ಟಿರುತ್ತಾನೆ. 7ನೆಯ ದಿನದಲ್ಲಿ ನಾವು ದೇವರ ಉಪಕಾರವನ್ನ ಸ್ಮರಿಸಿ ದೇವರ ನಾಮವನ್ನ ಮಹಿಮೆ ಪಡಿಸುವುದಕ್ಕಾಗಿ ನಾವು ಆರಾಧನೆಗೆ ಬರಬೇಕು, ಸಭೆಗೆ ಹೋಗಬೇಕು, ಮನೆಯಲ್ಲೇ ಕುಳಿತುಕೊಳ್ಳಬಾರದು. ನಾವು ಪ್ರತಿ ಭಾನುವಾರ ಸಭೆಗಳಿಗೆ ಹೋಗಿ ಆರಾಧನೆ ಮಾಡಬೇಕು. ಅದು ಮಾತ್ರವಲ್ಲ, ಆರಾಧನೆಗೆ ಸರಿಯಾದ ಸಮಯಕ್ಕೆ ಬರಬೇಕು. ಇವತ್ತು ಅನೇಕ ವಿಶ್ವಾಸಿಗಳೆಂಬಂತ ಹೆಸರು ಇರುವವರು ಕೂಡ ಸಮಯ ಪಾಲನೆ ಮಾಡುವುದಿಲ್ಲ. ಕೆಲವರ ಆರಾಧನೆ ಮುಗಿದ ಮೇಲೆ, ಕೆಲವರ ಆರಾಧನೆಯ ಮಧ್ಯದಲ್ಲಿ, ಕೆಲವರ ವಾಕ್ಯ ಮುಗಿಯುವಾಗ ಅವರು ಬರುತ್ತಾರೆ. ಹಾಗೆ ಇರಬಾರದು. ನೀವು ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ನೀವು ಸರಿಯಾದ ಸಮಯಕ್ಕೆ ಆರಾಧನೆಗೆ ಹೋಗ್ರಿ. ನಿಮ್ಮ ಮಕ್ಕಳನ್ನು ಶಾಲೆಗೆ 8 ಗಂಟೆ ಎಂಬುದಾಗಿ ಹೇಳಿದ್ರೆ ಎಷ್ಟು ಗಂಟೆಗೆ ಕಳಿಸ್ತೀರಾ? 10 ಗಂಟೆಗ? ಇಲ್ಲ, 8 ಗಂಟೆಗೆ ಕಳಿಸ್ತೀರಾ. ನಿಮಗೆ ಟ್ರೈನ್ 7 ಗಂಟೆ ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಹೋಗ್ತೀರಾ? 8 ಗಂಟೆಗೆ ಹೋಗ್ತೀರಾ? ಇಲ್ಲ, 7 ಗಂಟೆಗೆ ಹೋಗ್ತೀರಾ. ಅದೇ ವಿಧದಲ್ಲಿ ಸರಿಯಾದ ಸಮಯದಲ್ಲಿ ಆರಾಧನೆ ಪ್ರಾರಂಭವಾಗುವಾಗ ನೀವು ಸಭೆಗೆ ಹೋಗಬೇಕು. ಕೆಲವರಿಗೆ ಈ ಸಭೆ ಅನ್ನುವಂಥದ್ದು ಎಮರ್ಜೆನ್ಸಿ ವಾರ್ಡ್ ಥರ. ರೋಗಿ ತುಂಬ ಸೀರಿಯಸ್ ಇದ್ದರೆ ಈ 108, ಈಗ ನಮ್ಮ ಕರ್ನಾಟಕದಲ್ಲಿ 108 ಆ ನಂಬರ್ ಒತ್ತಿದ್ರೆ ವೇಗವಾಗಿ ಆಂಬುಲೆನ್ಸನ್ನು ತೆಗೆದುಕೊಂಡು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕೆಲವರು ಹಾಗೆ ಅವ್ರು ಯಾವಾಗ ಸಭೆಗೆ, ಚರ್ಚ್ಗೆ, ಸಭೆಗಳಿಗೆ ಬರ್ತಾರೆ ಅಂತ ಹೇಳಿದ್ರೆ ಏನಾದರೂ ಒಂದು ದೇವರು ಹೊಡಿಬೇಕು, ಏನಾದರೂ ಸಮಸ್ಯೆ ಬರಬೇಕು, ಏನಾದರೂ ಅವ್ರ ಜೀವನದಲ್ಲಿ ನಡಿಬೇಕು. ಆವಾಗಲೇ ಅವ್ರು ಏನು ಮಾಡ್ತಾರೆ? ಓ ದೇವರೇ, ಓ ಪಾಸ್ಟ್ರೇ ಅಂತೇಳಿ ಸಭೆಗೆ ಓಡಿ ಬರ್ತಾರೆ. ಹಾಗಿರಬಾರ್ದು. ನಾವು ಆರಾಧನೆಗೆ ಬರುವುದಕ್ಕೆ ಒಂದು ಕ್ರಮತೆ ಇರಬೇಕು. ನಾನು ಮೊದಲು ಹೇಳಿದೆ, ಪ್ರಾರ್ಥನೆಗೆ ನಮಗೆ ಒಂದು ಕ್ರಮತೆ ಇರಬೇಕು. ಎರಡನೇದಾಗಿ ನಾನು ಹೇಳಿದೆ, ಆರಾಧನೆಗೆ ಬರುವುದಕ್ಕೆ ಕ್ರಮತೆ ಇರಬೇಕು. ಮೂರನೇದಾಗಿ ಸತ್ಯವೇದ ಓದುವುದಕ್ಕೆ ಒಂದು ಕ್ರಮತೆ ಇರಬೇಕು. ಸತ್ಯವೇದ ಪುಸ್ತಕವನ್ನ ಮಂತ್ರದ ಪುಸ್ತಕವಾಗಿ ಯಾರು ಉಪಯೋಗಿಸಬೇಡಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅದು ಒಂದು ಮಂತ್ರದ ಪುಸ್ತಕವಲ್ಲ. ಅನೇಕ ಜನರು ಕ್ರೈಸ್ತರೆಂಬುದಾಗಿ ಹೇಳುವವರು ಸತ್ಯವೇದ ಅವರ ಮಲಗುವ ಸ್ಥಳದಲ್ಲಿ ತಲೆಯ ಪಕ್ಕ ಇಟ್ಟುಕೊಂಡಿರುತ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ತಲೆ ಪಕ್ಕ ಇಟ್ಕೊಂಡು ಮಲಗೋದ್ರಿಂದ ದೆವ್ವ ಬರೋದಿಲ್ಲ ಪಾಸ್ಟರ್. ನಿನಗಿಂತ ಚೆನ್ನಾಗಿ ಸೈತಾನನಿಗೆ ವಾಕ್ಯ ಜಾಸ್ತಿ ಗೊತ್ತು. ಯೇಸು ಸ್ವಾಮಿಯನ್ನ
40 ದಿನ ಉಪವಾಸ ಆದ್ಮೇಲೆ ಶೋಧನೆಗೆ ಬಂದಾಗ ವಾಕ್ಯವನ್ನು ಹೇಳುವಾಗ ಓಡಿ ಹೋಗ್ಲಿಲ್ಲ, ಅವನೇ ವಾಕ್ಯ ಮಾತಾಡ್ತಾನೆ. ದೇವರ ವಾಕ್ಯ ಹಿಂಗೆ ಬರೆದಿದೆಯಲ್ವಾ, ದೇವದೂತರು ನಿನ್ನ ಕಾಪಾಡ್ತಾರೆ, ಕಾಲು ಕಲ್ಲಿಗೆ ತಗಲದ ಹಾಗೆ ಕಾಪಾಡ್ತಾರೆ. ಜಿಗಿ ದೇವರ ವಾಕ್ಯವನ್ನ ಸೈತಾನನೇ ಹೇಳ್ತಾ ಇದ್ದಾನೆ. ಆದ್ರಿಂದ ಸತ್ಯವೇದವನ್ನ ಒಂದು ಮಂತ್ರದ ಪುಸ್ತಕವಾಗಿ ಉಪಯೋಗಿಸಬಾರದು. ಕೆಲವರಿಗೆ ಕೆಟ್ಟ ಕನಸುಗಳು ಬರ್ತದೆ ಎಂಬುದಾಗಿ ತಲೆ ಪಕ್ಕ ಸತ್ಯವೇದವನ್ನು ಇಟ್ಕೊಳ್ತಾರೆ, ಅದೆಲ್ಲ ತಪ್ಪು. ಇನ್ನು ಕೆಲವರು ಸತ್ಯವೇದವನ್ನ ಕನಿ ಹೇಳುವ ಪುಸ್ತಕದ ಥರ ಉಪಯೋಗಿಸ್ತಾರೆ. ದೇವ್ರೇ ನನ್ನ ಜೊತೆ ಮಾತನಾಡ್ರಿ ಅಂತೇಳಿ ಟಕ್ ಅಂತ ಬೈಬಲನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣವಾಗಿ ನೋಡ್ತಾರೆ, ಈ ಎಲ್ಲ ಕಾರ್ಯಗಳನ್ನು ಸಿದ್ಧ ಮಾಡು, ಈ ದಿವಸವೇ ನೀನು ಸಾಯಬೇಕಾಗಿದೆ. ಹಿಜ್ಕೀಯನಿಗೆ ದೇವರು ಹೇಳಿದಂಥ ವಾಕ್ಯ ಇದು. ಒಂದು ಕನಿ ಹೇಳುವ ಪುಸ್ತಕವಲ್ಲ. ಹಂಗೆ ಓಪನ್ ಮಾಡಿದ ತಕ್ಷಣ ಎಲ್ಲೋ ಒಂದು ವಾಕ್ಯ ತಗೊಂಡು ಓದುವಂಥ ಕನಿ ಪುಸ್ತಕ ಸತ್ಯವೇದವಲ್ಲ. ಸತ್ಯವೇದ ಕ್ರಮವಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡದಿಂದ ಪ್ರಕಟಣೆವರೆಗೂ ಕ್ರಮವಾಗಿ ಜೋಡಿಸಲ್ಪಟ್ಟಿದೆ. ಆದ್ದರಿಂದ ನೀನು ಕ್ರಮವಾಗಿ ಓದಿಕೊಂಡು ಹೋಗಬೇಕು. ಕೆಲವರ ಸತ್ಯವೇದವನ್ನ ಹೀಗೆ ತೆಗೆದ್ರೆ ಸಾಕು, ಕೀರ್ತನೆ 23 ಬರ್ತದೆ, ಯಾಕೆಂದ್ರೆ ಅದನ್ನ ವರ್ಷಕ್ಕೆ 400 ಸಾರಿ ಓದಿದ್ದಾರೆ. ಕೆಲವರು ಸತ್ಯವೇದವನ್ನ ಹೀಗೆ ತೆಗೆದ್ರೆ 91ನೇ ಕೀರ್ತನೆ ಓಪನ್ ಆಗುತ್ತೆ, ಯಾಕೆಂದ್ರೆ ವರ್ಷಕ್ಕೆ ಅವರು 30 ಬಾರಿ ಅದನ್ನೇ ಓದಿದ್ದಾರೆ. ಬೇರೆ ವಾಕ್ಯ ಓದೋದಿಲ್ಲ. ನಮಗಿಷ್ಟವಾದ ವಾಕ್ಯಗಳನ್ನು ಮಾತ್ರ. ಭಯ ಉಂಟಾಗುವಾಗ ಕೀರ್ತನೆ 91, ಆಶೀರ್ವಾದ ಬೇಕಾದಾಗ ಕೀರ್ತನೆ 23. ಹೀಗೆ ನಮಗೆ ವಾಕ್ಯಗಳನ್ನು ನಾವೇ ತೆಗೆದುಕೊಂಡು ಓದುತ್ತಾ ಇರ್ತೇವೆ. ಹಾಗಲ್ಲ, ನಾವು ಸತ್ಯವೇದವನ್ನ ಕ್ರಮವಾಗಿ ಅಚ್ಚುಕಟ್ಟಾಗಿ ಓದಬೇಕು. ಜಾರ್ಜ್ ಮುಲ್ಲರ್ ಎಂಬಂತ ಭಕ್ತನು 200 ಸಾರಿ ಅವರು ಸತ್ಯವೇದವನ್ನು ಓದಿದಾರಂತೆ. ಅದು 100 ಸಾರಿ ಮೊಣಕಾಲುಗಳ ಮೇಲೆ ಸತ್ಯವೇದವನ್ನ ಓದುತ್ತಿದ್ರಂತೆ. ವರ್ಷಕ್ಕೆ 4 ಬಾರಿ ಆದರೂ ಕ್ರಮವಾಗಿ ಅವರು ಸತ್ಯವೇದವನ್ನ ಓದುತ್ತಾ ಇದ್ರಂತೆ. ಪ್ರಿಯ ವೀಕ್ಷಕರೇ, ಪ್ರತಿದಿನ 3 ಅಧ್ಯಾಯಗಳನ್ನು ಓದಿದ್ರೆ ಸಾಕು, ನೀವು 1 ವರ್ಷಕ್ಕೆ ಸತ್ಯವೇದವನ್ನ ಮುಗಿಸಬಹುದು. ಈ ದಿನಗಳಲ್ಲಿ ಕೂಡ ಈಗ ನಮಗೆ ಜನವರಿ ಬರಲಿಕ್ಕಿದೆ. ಆ ಸಮಯದಲ್ಲಿ ನಾವೇನು ಮಾಡ್ತೇವೆ, ಈ ಕ್ಯಾಲೆಂಡರ್ಗಳಲ್ಲಿ ವಾಗ್ದಾನಗಳ ವಾಕ್ಯ ಇರ್ತದೆ. ಪ್ರತಿದಿನ ಎದ್ದು ನಾವು ಸತ್ಯವೇದ ಓದೋದಿಲ್ಲ. ನಾವು ಎದ್ದು ಬಿಟ್ಟು ಏನು ನೋಡ್ತೇವೆ, ಕ್ಯಾಲೆಂಡರ್ ಪಕ್ಕ ನಿಂತ್ಕೊಂಡು ಇವತ್ತೇನು ವಾಕ್ಯ ಇದೆ. ಪ್ರಿಯ ದೇವ ಜನರೇ, ಕ್ಯಾಲೆಂಡರಲ್ಲಿ ಇರುವಂಥ ವಾಕ್ಯಗಳು ತಪ್ಪಲ್ಲ, ಆದರೆ ಸತ್ಯವೇದ ಓದುವುದಕ್ಕೂ ಕ್ಯಾಲೆಂಡರಲ್ಲಿ ಇರುವಂಥ ವಾಕ್ಯಗಳನ್ನು ಓದುವುದಕ್ಕೂ ವ್ಯತ್ಯಾಸವಿದೆ. ಸತ್ಯವೇದ ಓದಲೇಬೇಕು. ಸತ್ಯವೇದದಲ್ಲಿ ಕ್ರಮವಾಗಿ ಜ್ಞಾನಿಸಿ ನಾವು ಓದುವುದಾದರೆ ದೇವರು ನಿಮ್ಮ ಜೀವನದಲ್ಲಿ ದೇವರು ಹೆಚ್ಚು ಆಶೀರ್ವದಿಸ್ತಾರೆ. ಸತ್ಯವೇದವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆದು ದೇವರೇ ನನ್ನೊಟ್ಟಿಗೆ ಮಾತನಾಡ್ರಿ ಅಂತೇಳಿ ಆಟೋಮೆಟಿಕ್ ಆಗಿ ತೆಗಿಬೇಡ್ರಿ. ಆಲ್ರೆಡಿ ದೇವರು 66 ಪುಸ್ತಕದಲ್ಲಿ ಮಾತಾಡಿದ್ದಾರೆ. ಯಾರೊಟ್ಟಿಗೆ ಯಾವ ವಾಕ್ಯ, ದೇವರು ಹಲವು ವಿಧವಾಗಿ ಮಾತನಾಡ್ತಾರೆ. ಆದ್ದರಿಂದ ಸತ್ಯವೇದ ಓದುವುದಕ್ಕೆ ನಮಗೆ ಕ್ರಮತೆ ಇರಬೇಕು. ಹಾಗಿರುವುದಾದರೆ ನಾನು ಮೊದಲು ಹೇಳಿದೆ, ಪ್ರಾರ್ಥನೆಯಲ್ಲಿ ನಮಗೆ ಕ್ರಮತೆ ಇರಬೇಕು. ಎರಡನೇದಾಗಿ ನಾನು ಹೇಳಿದೆ, ಆರಾಧನೆಗೆ ಬರುವುದಕ್ಕೆ ನಮಗೆ ಕ್ರಮತೆ ಇರಬೇಕು. ಮೂರನೇದಾಗಿ ನಾನು ಹೇಳಿದೆ, ಸತ್ಯವೇದವನ್ನ ಓದುವುದಕ್ಕೆ ಒಂದು ಕ್ರಮತೆ ಇರಬೇಕು. ನಾಲ್ಕನೇದಾಗಿ ನಾವು ದೇವರಿಗೆ ಕೊಡುವುದಕ್ಕೆ ಏನು ಕೊಡಬೇಕು? ನಿಮ್ಮ ದಶಮ ಭಾಗಗಳನ್ನು ನೀವು ದೇವರಿಗೆ ಕೊಡಬೇಕು. ಅದು ನೀವು ಹೋಗುವಂಥ ಸಭೆಗಳಿಗೆ ನಿಮ್ಮ ದಶಮ ಭಾಗವನ್ನು ಕೊಡಬೇಕು. ಕೊಡುವುದರಲ್ಲಿ ನಮಗೆ ಒಂದು ಕ್ರಮತೆ ಇರಬೇಕು. ಸತ್ಯವೇದ ಹೇಳ್ತದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ನಮಗೆ ಪೂರ್ಣವಾಗಿ ಕೊಟ್ಟಿರುವಾಗ ನಾವು ಕೂಡ ಕೊಡುವ ಎಲ್ಲ ಕಾರ್ಯಗಳಲ್ಲಿ ಕ್ರಮವಾಗಿರಬೇಕು. ಅನೇಕ ಜನರು ಇಷ್ಟವಿದ್ದಾಗ ಕೊಡೋದು, ಕಷ್ಟ ಬಂದಾಗ ಕೊಡದೇ ಇರೋದು, ಆ ವಿಧದಲ್ಲಿ ಜನರಿದ್ದಾರೆ. ಹಾಗಲ್ಲ, ಇಷ್ಟ ಇದ್ದಾಗಲೂ ಕಷ್ಟ ಇದ್ದಾಗಲೂ ನಾವು ದೇವರಿಗೆ ಕೊಡಬೇಕಾದದನ್ನು ಕೊಡಬೇಕು. ಒಂದು ಉದಾಹರಣೆ ನನಗೆ ನೆನಪಿಗೆ ಬರ್ತದೆ. ಏನಂತ ಹೇಳಿದ್ರೆ, ಒಬ್ಬ ಭಕ್ತನಿದ್ದನು, ಬಹಳ ಯಥಾರ್ಥವಾಗಿ ದೇವರಿಗೆ ಕಾಣಿಕೆಗಳನ್ನು, ದಶಮ ಭಾಗಗಳನ್ನು ನಂಬಿಗಸ್ತನಾಗಿ ಕೊಡುತ್ತಿದ್ದನು. ಅವನ ಸಂಬಳ ಬಹಳ ಕಡಿಮೆ. ಆ ಕಡಿಮೆ ಸಂಬಳಲ್ಲಿ ದೇವರಿಗೆ ಅವನು ಸರಿಯಾಗಿ, ಅವನ ಸಂಬಳ 5,000 ಇರುವಾಗ ಅದಕ್ಕೆ ಸರಿಯಾದ ದಶಮ ಭಾಗವನ್ನು ಕೊಡುತ್ತಾ ಕೊಡುತ್ತಾ ಬಂದ. ದೇವರವನ್ನ ಆಶೀರ್ವದಿಸಿದರು. ಈಗ ಪ್ರಮೋಷನ್ ಸಿಕ್ತು,
5,000 ಇದ್ದ ಸಂಬಳ 10,000ವಾಯಿತು. ಸರಿಯಾಗಿ ಕೊಟ್ಟ. 10,000 ಇದ್ದ ಸಂಬಳ 20,000ವಾಯಿತು. ಸರಿಯಾಗಿ ದೇವರಿಗೆ ಕೊಟ್ಟ. ಈಗ ಒಂದೇ ಸಾರಿ 50,000 ಸಂಬಳ ಅವನಿಗೆ. ಈಗ ಸ್ವಲ್ಪ ಹಿಂದೆ ಮುಂದೆ ನೋಡ್ದ. ಒಂದು ದಿನ ಪಾಸ್ಟರ್ ಬಳಿಯಲ್ಲಿ ಬಂದು ಹೇಳ್ದ, ಪಾಸ್ಟರ್, ನನಗೆ ಒಂದು ಬಹಳ ದಿನಗಳಿಂದ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನಪ್ಪ? ಇನ್ನು ಮುಂದೆ ನಾನು ದಶಮ ಭಾಗ ಕೊಡೋದಿಲ್ಲ ಪಾಸ್ಟರ್. ಯಾಕಪ್ಪ? ಇಲ್ಲ, ಕಡಿಮೆ ದೇವರಿಗೆ ಕೊಡುವಾಗ ಅದರಲ್ಲಿ ಏನೋ ಅಷ್ಟು ಕೊಡೋದ್ರಲ್ಲಿ ಅಷ್ಟು ಆಸಕ್ತಿಯಿಂದ ನಾನು ಕೊಡ್ತಾ ಇದ್ದೆ. ಈಗ ಜಾಸ್ತಿ ಹಣ ಬರೋದ್ರಿಂದ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೇನೆ ಪಾಸ್ಟರ್. ಆಗ ಪಾಸ್ಟರ್ ಹೇಳಿದ್ರಂತೆ, ನೀನೇನು ತೊಂದರೆ ಬೇಡ, ನೀನು ದಶಮ ಭಾಗದಲ್ಲಿ ನಂಬಿಗಸ್ತನಾಗಿರ್ಬೇಕಲ್ವಾ? ಹೌದು ಪಾಸ್ಟರ್, ಹಾಗಾದರೆ ನಾನು ಪ್ರಾರ್ಥಿಸ್ತೇನೆ, ಹಳೆಯ ಸಂಬಳವೇ ನಿನಗೆ ಸಿಗುವಂತೆ ನಾನು ಪ್ರಾರ್ಥನೆ ಮಾಡ್ತಾನೆ. ನೋಡಿ ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವದಿಸುವಾಗ ನಾವು ಸ್ವಲ್ಪ ಇರುವಾಗ ನಂಬಿಗಸ್ತರಾಗಿರ್ತೇವೆ. ನಮ್ಮ ಹಣ ಕೂಡುವಾಗ, ಆಸ್ತಿ ಕೂಡುವಾಗ ಅಷ್ಟು ಹಣ ನಾನು ದೇವರಿಗೆ ಕೊಡಬೇಕಾ ಎಂಬುದಾಗಿ ಕೇಳ್ತೇವೆ. ದೇವರಿಂದ ಪಡೆದುಕೊಳ್ಳುವಾಗ ಲಕ್ಷಗಳನ್ನು ಪಡೆದುಕೊಳ್ಳುವಾಗ ಸಂತೋಷವಾಗಿರ್ತೇವೆ. ಆ ಲಕ್ಷ ಕೊಡುವಾಗ, 1,000 ಕೊಡುವಾಗ ನಾವು ಹಿಂದೆ ಮುಂದೆ ನೋಡುತ್ತೇವೆ. ಕೆಲವು ಸಾರಿ ನಾವು ಕೊಡುವುದಿಲ್ಲ, ಮುಂದಿನ ತಿಂಗಳು ಕೊಡೋಣ, ಮುಂದಿನ ಸಾರಿ ಕೊಡೋಣ ಎಂಬುದಾಗಿ ಒಂದು ಕ್ರಮತೆ ಇರೋದಿಲ್ಲ. ನಾವು ಹಾಗಿರಬಾರದು. ನಾವು ದೇವರಿಗೆ ಕೊಡುವುದರಲ್ಲಿ ಸರಿಯಾಗಿರಬೇಕು, ಕೊಡುವುದರಲ್ಲಿ ಕ್ರಮವಾಗಿರಬೇಕು. ಈ 4 ಕಾರ್ಯಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳ್ರಿ. 1, ಪ್ರಾರ್ಥನೆಯಲ್ಲಿ ಕ್ರಮತೆ ಇರಲಿ. 2ನೇದಾಗಿ ಆರಾಧನೆಗೆ ಬರುವುದಕ್ಕೆ ಒಂದು ಕ್ರಮತೆ ಇರಲಿ. ಸತ್ಯವೇದವನ್ನು ಓದುವುದಕ್ಕೆ ನಿಮಗೆ ಕ್ರಮತೆ ಇರಲಿ. ದೇವರಿಗೆ ಕೊಡುವುದರಲ್ಲಿ ಕ್ರಮತೆ ಇರಲಿ. ಯೇಸು ಕ್ರಿಸ್ತನು ಅವರನ್ನ ಪಂಕ್ತಿಯಾಗಿ ಸಾಲಾಗಿ ಕೂಡಿಸಿದನು. ನಿಮ್ಮ ಜೀವಿತದಲ್ಲಿ ಕೂಡ ಕ್ರಮತೆ ಇರುವಾಗ, ಕ್ರಮತೆಯಿಂದ ಈ ಕಾರ್ಯಗಳನ್ನು ಮಾಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ದೇವರು ನಿಮ್ಮನ್ನು ಮಾನಿಸುತ್ತಾರೆ. ಹಾಗಾದರೆ ನಾವು ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ದೇವರೇ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾವೆಲ್ಲ ವಿಷಯದಲ್ಲಿ ಕ್ರಮವಾಗಿರಬೇಕೆಂಬುದಾಗಿ ನಮ್ಮೊಂದಿಗೆ ನೀವು ತಿಳಿಸಿಕೊಟ್ಟ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಕಾರ್ಯಗಳಲ್ಲಿ ನಾವು ಕ್ರಮವುಳ್ಳವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕ್ರಮತೆ ಉಳ್ಳವರಾಗಿರ್ರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.